ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಮಹತ್ತರವಾದಂಥ ಯೋಜನೆ ಏನು ದಲಿತ ಪರ ಜನರಿಗೆ, ಅಸ್ಪೃಶ್ಯ ಜನಾಂಗಕ್ಕೆ ಒಳಿತಾಗಲಿ ಅಂಥೇಳಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಸಮಾಜ ಕಲ್ಯಾಣ ಇಲಾಖೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಪ್ರತಿ ವರ್ಷ ಸರ್ಕಾರಗಳು ಬದಲಾದಾಗ, ಸರ್ಕಾರಗಳು ಬಂದಾಗ ದಲಿತರ ಹೆಸರಿನ ಮೇಲೇ ರಾಜಕೀಯ ಮಾಡ್ತಾರೆ. ನಾವು ದಲಿತರಿಗೆ ಅದನ್ನು ಮಾಡ್ತೀವಿ, ಬಡವರಿಗೆ ಇದನ್ನು ಮಾಡ್ತೀವಿ, ಅಕ್ಕಿ ಕೊಡ್ತೀವಿ, ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ ಅಂತೇಳಿ. ಇವತ್ತು ನಾನು ಹೇಳಿ ಹೊರಟಿರ್ತಕ್ಕಂಥ ಸ್ಟೋರಿ ಬಹಳ ಹೃದಯ ವಿದ್ರಾವಕ ಮತ್ತು ಬಹಳಷ್ಟು ನೋವಿನಿಂದ ಕೂಡಿರ್ತಕ್ಕಂಥ ಸಂಗತಿ. ಈ ಕರ್ನಾಟಕ ಸರ್ಕಾರದ ಒಂದು ಮಹತ್ತರವಾದಂಥ ಯೋಜನೆ ಅಂದ್ರೆ ಭೂ ಒಡೆತನ ಯೋಜನೆ. ಈ ಭೂ ಒಡೆತನ ಯೋಜನೆಯಡಿ ಯಾರಿಗೆ ದಲಿತ ಸಮಾಜಗಳಿಗೆ ಭೂಮಿ ಇಲ್ಲವೋ ಅವರಿಗೆ ಭೂಮಿ ಮಂಜೂರು ಮಾಡಬೇಕನ್ನುವಂತ ಒಂದು ಸರ್ಕಾರದ ಗೈಡ್ಲೈನ್ಸ್ ಐತಿ, ಸರ್ಕಾರದ ಒಂದು ನಿಯಮಾವಳಿ ಐತಿ. ಆದ್ರೆ ಇತ್ತೀಚೆಗೆ ಏನು ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂತು, ಈ ಏನು ಭೂ ಒಡೆತನ ಯೋಜನೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಅರ್ಜಿಗಳು ಆಹ್ವಾನ ಆಗ್ತಾವ. ಅರ್ಜಿದಾರರು ಅರ್ಜಿಯನ್ನ ಕೂಡ ಹಾಕ್ತಾರ, ಅರ್ಜಿಗಳು ಸೆಲೆಕ್ಷನ್ ಆಗ್ತಾವ. ಈ ಭೂ ಒಡೆತನ ಯೋಜನೆ ಹೆಂಗೈತಿ ಅಂದ್ರ ದಲಿತ ಸಮಾಜಕ್ಕೆ ಸವರ್ಣೀಯ ಸಮಾಜದವರು ಭೂಮಿಯನ್ನ ಕೊಡ್ಬೇಕು. ಅವ್ರು ಕೊಡ್ಲಾಕ ಅವರಾಗಿ ಒಪ್ಕೊಳ್ಬೇಕು. ಅವ್ರು ಕೊಡ್ತಾನಂತ ಮುಂದೆ ಬಂದ್ರೆ ಅವ್ರ ಕಡೆಯಿಂದ ಬಾಂಡು ಮತ್ತೆ ವಿಡಿಯೋ ಪ್ರೊಸೀಡಿಂಗ್ಸ್ ಅದೆಲ್ಲ ಮಾಡ್ಕೋತಾರ, ಸಿಡಿ ಗಿಡಿ ಮಾಡ್ಕೊಂಡು ಅವ್ರದ ಕಡೆಯಿಂದ ಭೂಮಿಯನ್ನ ತೆಗೆದುಕೊಂಡು ಬಡವರಿಗೆ ಅಂದ್ರೆ ದಲಿತರಿಗೆ, ಈ ವಾಲ್ಮೀಕಿ ನಿಗಮ ಮತ್ತು ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬವ ನಿಗಮದೊಳಗೆ ನಡೆದಿರುವಂತ ಪ್ರಕ್ರಿಯೆಗಳಿವೆಲ್ಲ ಭೂಮಿಯನ್ನ ಕೊಡ್ಬೇಕಂತ ಕಾಯ್ದೆ ಐತಿ. ಯಾರು ಸವರ್ಣೀಯರಿಂದ ಯಾರು ಮಾರಾಟ ತೆಗೆದಿರ್ತಾರ, ಮಾರಾಟ ಮಾಡ್ತವ್ರ ಇರ್ತಾರ ಅಂತವ್ರ ಮುಂದೆ ಬಂದು ದಲಿತರಿಗೆ ಭೂಮಿಯನ್ನು ಕೊಡ್ಬೋದು. ಅದರಿಂದ ಭೂ ಒಡೆತನದ ಅಡಿಯಲ್ಲಿ ಒಬ್ಬ ದಲಿತನು ಕೂಡ ಭೂ ಮಾಲೀಕನಾಗ್ಲಿಕ್ಕೆ ಅವಕಾಶಗಳಿದಾವೆ. ಆದ್ರೆ ಕಳೆದ ಹಲವಾರು ವರ್ಷಗಳಿಂದ ಈ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಯಾವುದೇ ಕಾರಣಕ್ಕೂ ಭೂಮಿಗಳು ಹಂಚಿಕೆ ಆಗ್ತಾ ಇಲ್ಲ. ಏನು ಭೂಮಿಯನ್ನ ದಲಿತರಿಗೆ ಆಗ್ಲಿ ಅಂತ ಹೇಳಿ ಮಾರಾಟ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಅನೇಕ ಜನ ಭೂ ಮಾಲೀಕರು ನಮಗೆ ಭೂಮಿ ಕೊಡಂಗಿಲ್ರಿ, 3-4 ವರ್ಷ ಆಯ್ತು ನಾವು ಕಾಯಕತ್ತೀವಿ, ಸರ್ಕಾರ ನಮ್ಗೆ ದುಡ್ಡು ಹಾಕೊಳ್ತಾ ನಾವು ಕ್ಯಾನ್ಸಲ್ ಮಾಡ್ತಾನೆ ಅಂತ ಹೇಳಿ ಏನು ದಲಿತರಿಗೆ ಕೊಡಬೇಕಾದಂತ ಭೂಮಿಗಳನ್ನ ಕ್ಯಾನ್ಸಲ್ ಮಾಡ್ಕೊಳಕ ಮುಂದಾಗ್ಯಾರು. ಆದ್ರೆ ಇತ್ತ ಕಡೆ ದಲಿತ ಸಮಾಜದವರು ಸಾಲ ಸೋಲ ಮಾಡಿ ಆ ಭೂ ಮಾಲೀಕರಿಗೆ 4-5 ಲಕ್ಷ ರೂಪಾಯಿಗಳ ಅಡ್ವಾನ್ಸ್ ಅನ್ನ ಕೊಟ್ಟು ಒಂದು ಎಕರೆಗೆ ಅವ್ರೇನಂದ್ರೆ ಇಸಾರ ಪಾವತಿ ಅಂತ ಹೇಳಿ ಮಾಡ್ಕೊಂಡಿರ್ತಾರ. ಆ ಇಸಾರ ಪಾವತಿಯನ್ನ ಕ್ಯಾನ್ಸಲ್ ಮಾಡಿ ದುಡ್ಡು ಸಿಗಾಕ್ ತಯಾರಿಲ್ಲ, ಈ ಕಡೆ ಭೂಮಿನೂ ಸಿಗಾಕ್ ತಯಾರಿಲ್ಲ. ಇದರ ಮಧ್ಯೆ 3-4 ವರ್ಷಗಳಿಂದ ನಾವು ನಿಗಮಕ್ಕ ಅಲ್ಲಿ ಇಲ್ಲಿ ಅಧಿಕಾರಿಗಳ ಮನೆಗೆ ಅಡ್ಡಾಡಿ ನಮ್ ಚಪ್ಪಲಿ ಕೂಡ ಹರಿದಿದ್ದಾವ. ಸರ್ಕಾರಗಳು ದಲಿತರ ಹೆಸರನ್ನ ಹೇಳಿ ರಾಜಕೀಯ ಮಾಡ್ತಾವ, ಬಡವರ ಹೆಸರನ್ನ ಹೇಳಿ ರಾಜಕೀಯ ಮಾಡುವಂತ ಸರ್ಕಾರಗಳು ಇಲ್ಲಿ ಯಾವುದೇ ರೀತಿಯಾದಂತಹ ಏನೋ ದಲಿತರನ್ನ ಮಾನದಂಡವಾಗಿಯೇ ಲೆಕ್ಕಿಸದೆ ನಿಗಮದಲ್ಲಿರುವಂತಹ ದುಡ್ಡನ್ನು ಸಹ ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳು ಬಳಸ್ಕೊಂಡು ವಿನಃ ಇವತ್ತು ನಿಗಮದಾಗ ಯಾವುದೇ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನ ಜಾರಿ ಮಾಡಬೇಕು, ನಿಗದಿತ ಸಮಯವನ್ನ ಜಾರಿ ಮಾಡಬೇಕು. ಇಂತಹ ದಿನ ನಿಮ್ಮ ಬಾಂಡಿಂಗ್ ಆದ್ರೆ ಅರ್ಜಿ ಆಹ್ವಾನ ಕರೆದ ಅರ್ಜಿ ಹಾಕಿದ್ರೆ ಇಷ್ಟು ದಿವಸ ಒಳಗಡೆ ಅದನ್ನು ಕ್ಲಿಯರ್ ಮಾಡ್ಬೇಕನ್ನುವಂತ ಹಕ್ಕು ಸಾರ್ವಜನಿಕ ವಲಯದಲ್ಲಿ ಕೇಳಬೇಕಾಗತ್ತೆ. ಇದು ಸಾಕಷ್ಟು ದಲಿತ ಸಮಾಜಕ್ಕ ಹಿನ್ನಡೆ ಉಂಟು ಮಾಡತಿ, ಆರ್ಥಿಕವಾಗಿ ನಷ್ಟ ಮಾಡಕತ್ತೈತಿ. ನಿಮ್ಮ ಯೋಜನೆಗಳು ವಿನಃ ಅವು ಕಾರ್ಯರೂಪಕ್ಕೆ ಬರಾಕತ್ತಿಲ್ಲ ಅನ್ನೋದಕ್ಕಿದು ಜೀವಂತವಾದಂತಹ ಸಾಕ್ಷಿ. ಈ ಒಂದು ಹೃದಯ ವಿದ್ರಾ ಘಟನೆ ಪಾಪ ದಲಿತ ಸಮಾಜದವರು, ಅವಿದ್ಯಾವಂತರು, ಕಡು ಬಡತನದಲ್ಲಿಯೂ ಕೂಡ ಇವತ್ತು ಬಾಗಲಕೋಟೆ ಜಿಲ್ಲಾ ಕಚೇರಿಗೆ ಬಂದಿದ್ರು. ಅಲ್ಲಿ ಅವರು ಬಂದು ಅಳನ ತೋಡ್ಕೊಂಡ್ರು. ನಾವು ಕೂಡ ಅಲ್ಲಿ ಹೋಗಿದ್ದೀವಿ. ಈ ಸಂದರ್ಭದಾಗ ಏನೇನಿಲ್ಲ ಆಯ್ತು ನಾನು ನಿಮ್ಗೆ ತೋರಿಸ್ತೀನಿ. ಆದ್ರ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಈ ಕೂಡಲೇ ಮಾನದಂಡವನ್ನ ಮಾಡಬೇಕು. ಆದಷ್ಟು ಬೇಗನೆ ಎಲ್ಲಾ ಫಲಾನುಭವಿಗಳಿಗೆ ನ್ಯಾಯ ದೊರಕಿಸಿಕೊಡ್ಬೇಕನ್ನುವಂತ ಒತ್ತಾಯವನ್ನ ಸಂಘರ್ಷ ನ್ಯೂಸ್ ಕರ್ನಾಟಕವನ್ನ ಮಾಡಿದೆ. ಇವತ್ತು ನಾವಲ್ಲಿ ಜಿಲ್ಲಾ ಕಚೇರಿಗೆ ಭೇಟಿ ಕೊಟ್ಟಾಗ ಹೊಲ ಕೊಡುವಂತಹ ಮಾಲೀಕರು ಮತ್ತು ಖರೀದಿ ಮಾಡುವಂತಹ ಈ ಭೂ ಒಡೆತನದ ಫಲಾನುಭವಿಗಳು ಏನ್ ಹೇಳಿದ್ರು ಕೇಳ್ಕೊಂಡ್ಬರೋಣ ಬನ್ನಿ. ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಮಹತ್ವಪೂರ್ಣ ಯೋಜನೆ ಒಳಗಡೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮಹತ್ತರವಾಗಿರ್ತಕ್ಕಂಥ ಆಶಯ ಏನಂದ್ರ ಈ ದೇಶದಲ್ಲಿರ್ತಕ್ಕಂಥ ದಲಿತರು, ಬಡವರಿಗೆ ಭೂಮಿ ಹಂಚಿಕೆ ಆಗಬೇಕು, ಶಿಕ್ಷಣ ಸಿಗಬೇಕು, ಅವರೆಲ್ಲರೂ ಕೂಡ ಸ್ವಾವಲಂಬಿಗಳಾಗಬೇಕು ಅನ್ನುವಂಥ ಮಹತ್ವದ ಯೋಜನೆ ಭೂ ಒಡೆತನ ಯೋಜನೆ. ಈ ಭೂ ಒಡೆತನ ಯೋಜನೆಯಲ್ಲಿ ನಾವು ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಬಹಳಷ್ಟು ಮೇಲ್ವರ್ಗದ ಜನ ದಲಿತ ಸಮಾಜಕ್ಕೆ ಭೂಮಿಯನ್ನು ಕೊಡ್ತಾರೆ. ಅದು ಭೂಮಿ ಕ್ವಾಲಿಟಿ ಯಾವ ರೀತಿ ಇರುತ್ತೋ ಅದನ್ನ ಟೆಸ್ಟ್ ಮಾಡಿ ಅಲ್ಲಿ ಸ್ಥಳೀಯ ಏನು ತಹಸೀಲ್ದಾರ್ ಹಿಡ್ಕೊಂಡು ಅವರೆಲ್ಲ ಒಂದು ಭೂಮಿಯನ್ನ ಚೆಕ್ ಮಾಡ್ತಾರೆ. ಅದರ ಮೂಲಕ ಅದ್ರ ವ್ಯಾಲ್ಯೂಯೇಷನ್ ಆಗುತ್ತೆ, ಇದಕ್ಕಿಷ್ಟು ಇಂತಿಷ್ಟು ಬೆಲೆ ಆಗಬಹುದು ಅಂತೇಳಿ. ಆ ನಂತರ ಸವರ್ಣೀಯರು ಏನು ಮಾಡ್ತಾರೆ ಅಂದ್ರೆ ಭೂಮಿಯನ್ನ
ಇವರಿಗೆ ಒಂದು CD ಮಾಡುವ ಮೂಲಕ ಅಥವಾ ಬಾಂಡ್ ಮಾಡುವ ಮೂಲಕ ಇವ್ರಿಗೆ ಕೊಡ್ತಾರೆ, ಇವರು ದಲಿತರಿಗೆ ಕೊಡ್ತಾರೆ ಭೂಮಿಯನ್ನು. ಆ ಸಂದರ್ಭದಲ್ಲಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಕಾಗದ ಪತ್ರಗಳು, ಬಾಂಡ್ಗಳು ಎಲ್ಲವೂ ಆಗ್ತಾವೆ. ಆ ನಂತರ ಅದಕ್ಕೊಂದಿಷ್ಟು 6 ತಿಂಗಳು 1 ವರ್ಷ ಸಮಯ ಇರ್ತೈತಿ. ಆ ಸಮಯದ ಒಳಗಾಗಿನೇ ಸರ್ಕಾರ ದಲಿತರಿಗೆ ಭೂಮಿ ಖರೀದಿ ಮಾಡಿಕೊಡ್ಬೇಕು ಮತ್ತು ಖರೀದಿಯ ದುಡ್ಡನ್ನು ಸರ್ಕಾರವೇ ಯಾರು ಫಲಾನುಭವಿಗಳು ಭೂಮಿ ಕೊಡ್ತಿರ್ತಾರಲ್ಲ, ಭೂಮಿ ಕೊಡುವಂಥ ಮಾಲೀಕರಿಗೆ ದುಡ್ಡನ್ನು ಹಾಕಬೇಕು. ಆದರೆ ಇತ್ತೀಚೆಗೆ ಏನಾಗ್ತಾ ಇರ್ತದೆ ಅಂದ್ರೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡು ಐತೋ ಇಲ್ಲೋ ಗೊತ್ತಿಲ್ಲ. ಈ ಏನು ಭೂಮಿ ಕೊಡುವಂಥವರಿಗೂ ಮತ್ತು ಭೂಮಿ ತೆಗೆದುಕೊಳ್ಳುವಂಥ ಫಲಾನುಭವಿಗಳಿಗೂ ಇವ್ರ ನಡುವೆ ಒಂದು ದೊಡ್ಡ ತಿಕ್ಕಾಟ ನಡೆದ್ಬಿಟ್ಟೈತಿ. ಇಲ್ಲಿ ಸರ್ಕಾರಗಳು ಮೂಗಿ ತುಪ್ಪ ಹಚ್ಚುವಂಥ ಕೆಲಸ ಮಾಡಿ ನಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ನಿಮಗೆ ಭೂಮಿ ಕೊಡ್ತೀವಿ ಅಂತ ಹೇಳ್ತಾರ. ಆದ್ರೆ ವಾಸ್ತವದಲ್ಲಿ ಇಲ್ಲಿ ಅರ್ಜಿನೂ ಕರೀತಾರ, ಅರ್ಜಿ ಹಾಕ್ತಾರ, CD ಆಗುತ್ತ, ಅಧಿಕಾರಿಗಳು ಬರ್ತಾರ, ಎಲ್ಲವೂ ಆಗುತ್ತ, ಬಾಂಡ್ಗಳಾಗುತ್ತವ, ಎಲ್ಲವೂ ಮಾಡಿದ ನಂತರ ಸರಿಯಾದ ಸಮಯಕ್ಕೆ ಭೂಮಿಯನ್ನ ಖರೀದಿ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಕೊಟ್ಟ ಮಾಲೀಕರಿಗೂ ಸಿಕ್ಕಾಪಟ್ಟಿ ತೊಂದರೆ ಆಗೈತಿ ಮತ್ತು ಫಲಾನುಭವಿಗಳಿಗೂ ಸಿಕ್ಕಾಪಟ್ಟಿ ತೊಂದರೆ ಆಗೈತಿ. ಅಂತಹದೇ ಒಂದು ಪ್ರಕರಣ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತು. ಇವತ್ತು ನಾನು ಬಾಗಲಕೋಟೆ ಜಿಲ್ಲೆಯ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ನಲ್ಲಿ ಇದ್ದೀನಿ. ಇವತ್ತು ಹುನ್ನೂರು ಭಾಗದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇದು. ಅಲ್ಲಿಯ ಒಂದು ಸುಮಾರು 7 ಕುಟುಂಬಗಳು, ದಲಿತ ಕುಟುಂಬಗಳಿಗೆ ಭೂಮಿ ತೆಗೆದುಕೊಂಡಾರ. ಕೊಟ್ಟ ಮಾಲೀಕರು ಇಲ್ಲೇ ಅದಾರ. ಅವ್ರು ನಾವು ಈಗ ಸದ್ ಭೂಮಿ ಕೊಡಂಗಿಲ್ಲ ಅನ್ನಕತ್ತಾರ. ಯಾವ ಕಾರಣಕ್ಕೆ ಕೊಡಂಗಿಲ್ಲ ಅನ್ನಕತ್ತಾರ ಅಂದ್ರೆ ಅವರಿಗೆ ಸರಿಯಾದ ಸಮಯಕ್ಕೆ ಖರೀದಿ ಆಗಿಲ್ಲ ಅನ್ನುವಂಥ ಅವ್ರ ಅಳಲನ್ನು ತೋಡ್ಕೊಡ್ತಾರ. ಅವ್ರನ್ನ ಕೇಳೋಣ. ಸರ್ ಹೇಳ್ರಿ, ತಮ್ಮ ಹೆಸರು ಏನು? ಹೇಳಿ ಸರ್. ಮಹಾದೇವ್ ಗುರಪ್ಪ ಮದನ್ನವ್ರ. ಏನು ಸರ್ ನಮಗ ನೋಡ್ರಿ 2022 ಜಮೀನ ಕೊಟ್ಟಿವ್ರಿ, ಪ್ರಾಪಂಚಿ ಕಡಸನಿ ಸಲುವಾಗಿ ಮತ್ ಸೋಲ್ ಮಾಡಿದ್ವಿ ನಾವು. ಆಮೇಲೆ ಜಮೀನು ಕೊಟ್ಟಿವ್, ಅವರು ನಮಗ ಅವಧಿ ಕೊಟ್ರ, ಯಾರು ನಡಿಯನವರು ನಮಗೊಂದು ಅವಧಿ ಕೊಟ್ರು, 15 ತಿಂಗಳ ಅವಧಿ ಕೊಟ್ರು. 15 ತಿಂಗಳದ ಖರೀದಿ ಮಾಡ್ಕೋತೀವಿ ಅಂದ್ರೆ 15 ತಿಂಗಳ ಮಾಡ್ಕೋತ ಆಗ್ಲಿಲ್ಲ. ಅದು ಜನವರಿ ನಾವು ಏನ್ ಮಾಡಿದ್ವಿಪ್ಪ ಅಂದ್ರೆ ಡಿಸೆಂಬರ್ 27/12/2022 ಜಮೀನನ್ನ ಕೊಟ್ಟಿವಿ. ಆದ್ರ ಇನ್ನೂವರೆಗಾದರೂ ಅದರಿಂದ ಏನು ಯಾವುದೇ ಬಂದಿಲ್ಲ. ಅವ್ರ ನಡು ಆದವ್ರು ನಮಗ 6,37,000 ಹಣವನ್ನು ಕೊಟ್ಟಾರ. ಆ ದುಡ್ಡಿಂದಲ್ಲ ಸರ್, ಈಗ ಸರ್ಕಾರದಿಂದ ಜಮೀನು ಖರೀದಿ ಆಗಿತ್ತು ಇಲ್ಲ? ಸರ್ಕಾರದಿಂದ ಜಮೀನು ಯಾವುದೇ ಖರೀದಿ ಆಗಿಲ್ಲ. ಇಲ್ಲ ಇಲ್ಲ ಹಾಕಿಲ್ಲ. ಈಗ ನಿಮ್ಗೆ ಅಲ್ಲಿ ಅವ್ರ ಜೊತೆ ವ್ಯವಹಾರ ಆಗಿದ್ದಲ್ಲ, ಈಗ ಸರ್ಕಾರ ನಿಮ್ಮ ಫೈಲ್ ಇರೋದು ಸರ್ಕಾರದಲ್ಲಿ, ತೆಗೆದುಕೊಳ್ಳುವಂತ ಫಲಾನುಭವಿಗಳು ಇಲ್ಲೇ ಅದಾರ, ಕೊಟ್ಟಿರ್ತಕ್ಕಂಥವ್ರು ನೀವೇ ಇದ್ರಿ. ಈಗ ನೀವು ಯಾವ ಕಾರಣಕ್ಕೆ ಖರೀದಿ ಆಗಲಾರದ ಕಾರಣಕ್ಕೋ ಅಥವಾ ಮತ್ತೇನು ಕಾರಣ ಇದೆ? ಈಗ ನಮ್ಮದ 22ರೊಳಗಿದ್ದಂತ ಸರಿಯಾದ ಸಮಯಕ್ಕೆ ಖರೀದಿ ಆಗಲಾರದ ಕಾರಣ, ಸಮಯಕ್ಕೆ ಸರಿಯಾಗಿ ಖರೀದಿ ಆಗ್ಲಿಲ್ಲ. ಒಂದನೇದು, ಅವಾಗ ನಮಗ್ 18-25 ಜಮೀನ ತಗೊಂಡ್ರು. ಈಗ ಅದ್ರ ಕಿಮ್ಮತ್ನು ಹೆಚ್ಚಾಗೈತಿ. ಮತ್ತ ನಮ್ಮ ಪ್ರಾಪಂಚ ಕಡೆ ನಮ್ಮಲ್ಲಿ ಕುಟುಂಬದವ್ರು ಯಾರು ಕೊಡ್ಲಕ್ ಅದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ, ಒಪ್ಪಿಗೆ ಕೊಡಲ್ಲ. ಕುಟುಂಬದವ್ರಿಗೆ ಯಾರು ಕೊಡಕ್ ತಯಾರಿಲ್ಲದಕ್ಕಾಗಿ 3 ವರ್ಷ ಆದುದರಿಂದ ನಾವ್ ಏನ್ ಮಾಡೋರಪ್ಪ ಅಂದ್ರೆ ನಮ್ಮ ಜಮೀನವನ್ನ ನಮಗ್ ಬೇಕು, ನಮ್ಮ ಜಮೀನನ್ನ ನಮಗಿರ್ಲಿ, ನಾವು ಕೊಡುದು ಬೇಡ. ಈಗ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂಯೇಷನ್ಗೂ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂಯೇಷನ್ಗೂ ತುಂಬಾ ಡಿಫ್ರೆನ್ಸ್ ಆಗೈತಿ. ಅವಾಗ ನಾವು ಕಡಿಮೆ ರೇಟಿಗೆ ಕೊಟ್ಟಿದ್ವಿ, ಈಗ ರೇಟ್ ಮಾರ್ಕೆಟ್ ವ್ಯಾಲ್ಯೂನು ಹೆಚ್ಚಾಗೈತಿ. ನಮ್ಮ ಕುಟುಂಬಸ್ಥರು ಕೊಡಂಗಿಲ್ಲ ಅಂತೇಳಿ ಇವ್ರು ಸರಿಯಾದ ಸಮಯಕ್ಕೆ ಏನು ಸರ್ಕಾರ ದುಡ್ಡು ಹಾಕಲಾರದ ಕಾರಣಕ್ಕಾಗಿ ಅವರ ಹೇಳಿಕೆಯನ್ನು ಕೊಟ್ಟರೆ. ಈಗ ಇಲ್ಲಿ ನಮ್ಮ ಮಧ್ಯೆ ಈಗ ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಹೊಲವನ್ನ ಖರೀದಿ ಮಾಡಿದವರು. ಇವ್ರು ಖರೀದಿ ಮಾಡಿರ್ತಕ್ಕಂಥ ಈ ದಲಿತ ಸಮಾಜದವ್ರನ್ನ ಮಾತಾಡ್ಸೋನು ಅಕ್ಕೋರ ಸ್ವಲ್ಪ ಎದ್ದಿಂದ್ರಿ ಹೇಳ್ರಿ. ಯಾವ ನೀವು ನಿಮ್ಮ ಹೊಲ ಈಗ ಅವ್ರು ಕೊಡಂಗಿಲ್ಲ ಅಂತಾರ? ನಮಗ್ ಬೇಕ್ರಿ ಸಾಹೇಬ್ರ ಹೊಲ, ನಮಗ್ ಹೊಲ ಬೇಕು ನೋಡ್ರಿ. ಈಗ ಸರ್ಕಾರದೊಳಗಡೆ ನಾವೆಲ್ಲಾ ಸಾಲ ಸಮುದಾಯ ಎಲ್ಲಾ ತೆಗದ ಇಲ್ದವ್ರನ್ನೆಲ್ಲ ಕಾಲಕ್ಕ ಹಿಡ್ದ್ ನಿಮ್ಮಂತವ್ರೆಲ್ಲ ಕಾಲಕ್ಕ ಹಿಡ್ದ್ ರೊಕ್ಕ ತುಂಬಿರ್ ನಾವು. ನಮ್ಗ್ ಹೊಲ ಬೇಕ್ರಿ. ಅವ್ರೆಲ್ಲಾ ಸಿಡಿ ಮಾಡ್ಕೊಂಡಾರ್ರಿ, ನಮ್ ಕರ್ಕೊಂಡ್ ಹೋಗ್ಯಾರ್ರಿ ಹೊಲಕ್ಕ, ಸಿಡಿನ ಮಾಡ್ಕೊಂಡಾರ್ರಿ, ಹೊಲದ ಮಾಲಕ್ರಿ ಎಲ್ಲಾ ಇದ್ರಿ. ನಮ್ಗ್ ಹೊಲ ಬೇಕಂದ್ರ ಬೇಕ್ರಿ. ಹೊಲ ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡಂಗಿಲ್ಲ? ಒಟ್ಟ ಬಿಟ್ಕೊಡಂಗಿಲ್ರಿ ನಾವ್ ಹೊಲ. ನೀವ್ ಹೇಳ್ಕೊಡ ಏನಾಗೈತಿ ನಿಮ್ದು? ನಮಗೂ ಹೊಲನ ಬೇಕ್ರಿ, ಯಾವ್ದೋ ಕಾರಣಕ್ಕೂ ಹೊಲ ಕೊಡಂಗಿಲ್ಲ ಅಂತಾರ. ನಮಗ್ ಬೇಕ್ರಿ. ಮತ್ ನಾವ್ ಸಾಲ ಸೋಲ ಮಾಡಿ ದೇನೆ ತಗದ್ರಿ, ಒಳಗಿನ ವಸ್ತು ಮಾಡ್ಕೊಂಡಿವ್ರಿ, ಕೊರ್ಮನಿ ಮ್ಯಾಗ ಅದೇವ್ರಿ. ಮತ್ ನಾವ್ ಏನ್ ಮಾಡ್ಬೇಕ್ರಿ? ಹೊಲ ಬೇಕಂತ ಇದು ಮಾರ್ಕೊಂಡ್ ಬೇಕ್ರಿ. ನಿಮ್ ಅಭಿಪ್ರಾಯ ಏನ್ರಿ? ನೀವು ಹೊಲ ನೀವು ತಗೊಂಡ್ರಿ? ಏನ್ ನಿಮ್ಮ ಅಭಿಪ್ರಾಯ? ನಮಗೂ ಬೇಕ್ರಿ ಸರ್. ನಾವು ಬಡ್ಡಿ ಹೊಸಾಕ್ತ 5 ಲಕ್ಷ ರೂಪಾಯಿ ತಂದ್ರಿ ಸರ್. 5 ಲಕ್ಷ ರೂಪಾಯಿ ಕೊಟ್ರಿ, ಹೊಲ ಬೇಕು ನಿಮ್ದೇನಮ್ಮ? ನಮಗೂ ಹೊಲ ಬೇಕೇರಿ. ಹೊಲ ಬೇಕಾ? ಈಗ ಅವ್ರು ಮಾಲಕರಿಗೆ 3 ವರ್ಷ ಆಯ್ತು ಮಾಡಂಗಿಲ್ಲ, ನಾವು ಕೊಡಂಗಿಲ್ಲ ಅಂತಾರಲ್ಲ, ಅದಕ್ಕೇನಂತ? ಅದಕ್ಕೆ ನಾವೇ ಮಾಡ್ಬೇಕು, ಗೌರ್ಮೆಂಟ್ ಮಾಡಬೇಕಂದ್ರೆ 5 ಲಕ್ಷ ಹೊಲಾನ ಬೇಕ್ರಿ. 5 ಲಕ್ಷ ರೂಪಾಯಿ ತುಂಬಿವ್ರಿ ನಾವು, ಮಾಲಕರ್ ಕೊಟ್ಟಿವ್ರಿ ನಾವು. ನಮಗ ಹೊಲಾನ ಬೇಕ್ರಿ. ಏನಂತೀರಿ ನೀವು? ನಮಗೂ ಹೊಲ ಬೇಕ್ರಿ, ರೊಕ್ಕ ತುಂಬಿರ್ ಬಡ್ಡಿ ಬೇಕ್ರಿ ಸರ್. ನಮಗೂ ಹೊಲ ಬೇಕ್ರಿ ಸರ್ ರೀ. ನಾವ್ ಕಷ್ಟಪಟ್ಟು ದುಡ್ದ ಸಾಲ ಸುಮ್ತ ಮಾಡಿ ರೊಕ್ಕ ಕೊಟ್ಟಿವ್ರಿ. ನಮಗ್ ಹೊಲ ಬೇಕ್ರಿ. ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲಿ ಪ್ರತಿನಿತ್ಯ ನಡೆಯುವಂತ ಒಂದು ಸಮಸ್ಯೆಯಾಗಿದೆ. ಏನಪ್ಪಾ ಅಂದ್ರೆ ಈಗ ಸರ್ಕಾರ ಸರಿಯಾದ ಸಮಯಕ್ಕೆ ಹೊಲ ಖರೀದಿ ಮಾಡದೇ ಇರೋ ಕಾರಣ ಮಾಲೀಕರಿಗೆ ದಿನಗಳು ಕಳೆದಂತೆ ಹಣದ ಮುಗ್ಗಟ್ಟು ಅಥವಾ ಮತ್ತೊಂದು ಏನೋ ಆಗಿ
ಅವರು ನಮಗ ಸರಿಯಾದ ಆ ಬೆಲೆ ಬರ್ತಾ ಇಲ್ಲ ಅಂತ ಅವರು ಇವರು ನಾವು ಏನೋ ಅಡ್ವಾನ್ಸ್ ರೂಪದಲ್ಲೂ ಅಥವಾ ಏನೋ ಇಸ್ತಾರ ಪಾವತಿನೋ ಆ ರೀತಿಯಲ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ ಅಥವಾ ಏನೋ ಒಂದು ಮಾಡಿ ನಮ್ಗೆ ಹೊಲನ ಬೇಕು, ಹೊಲ ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ಅನ್ನುವಂಥದ್ದು ದಲಿತ ಸಮಾಜದ ಅಳಲು. ಒಟ್ಟಾರೆಯಾಗಿ ಇಂಥ ಪ್ರಕರಣಗಳು ಅತಿ ಹೆಚ್ಚು ಕಂಡು ಬರ್ತಾ ಇದ್ದಾವೆ ಕರ್ನಾಟಕ ರಾಜ್ಯಾದ್ಯಂತ. ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂತಹ ಮಾನ್ಯ ಎಸ್ ಸಿ ಮಹದೇವಪ್ಪ ಸಾಹೇಬರು ಮತ್ತು ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಸೂಕ್ತವಾದಂತಹ ಸಲಹೆಯನ್ನ, ಸೂಕ್ತವಾದಂತಹ ಪರಿಹಾರವನ್ನ ಕಂಡುಕೊಂಡು ಇವರೆಲ್ಲರಿಗೂ, ಎರಡಕ್ಕೂ, ಈ ಕಡೆ ಹೊಲ ಕೊಟ್ಟವರಿಗೂ ಮತ್ತು ಹೊಲ ಖರೀದಿ ಮಾಡಿದವರಿಗೂ ಕೂಡ ಅನುಕೂಲತೆ ಮಾಡಿಕೊಡ್ಬೇಕನ್ನುವಂತಹ ಒಂದು ಒತ್ತಾಯವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ನೋಡ್ತಾರೆ. ಧನ್ಯವಾದಗಳು.